ಹಾಯ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಎಸ್, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ ODI ವಿಡಿಯೋ ನೋಡ್ಬಿಡ್ರಿ. ವಿಡಿಯೋದ ಫುಲ್ ಅದಕ್ಕೆ ವಿಡಿಯೋ ನಾವು ಕೋನೆವ್ರು ನೋಡ್ರಿ, ಹಂಗ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಎಸ್, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೂರ ODI ಓಡ್ದು ವಿಡಿಯೋದಾಗಂತೂ ಸಿಕ್ಕಂಗ್ ಬೈದ್ ಬಿಟ್ಟಿದೆ ಇಂಡಿಯಾ ಟೀಮ್ ಬೌಲರ್ಸ್ಗಳು ಅಂತರು. ಅದಕ್ಕ ಅದನ್ನ ನಾನು ವಿಡಿಯೋ ಅಂತ ಯಾವ ನೋಡಲ್ಲ, ಅದ್ ನನಗಂತೂ ಪಕ್ಕ ಕನ್ಫರ್ಮ್ ಐತಿ. ಸೊ ಅವ್ರು ಎಂತ ಮೋಟಿವ್ ತಗೊಂಡ್ ಬಂದಿರತ್ತೋ ಗೊತ್ತಿಲ್ಲ ನನಗೆ. ಇಂಡಿಯಾ ಟೀಮ್ನವರು ಪಕ್ಕ ಇವತ್ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ನಮ್ ಟೀಮ್ ಇಂಡಿಯಾದಂತ್ರ. ಪ್ರಸಿದ್ಧ ಕೃಷ್ಣ 3 ವಿಕೆಟ್, ಕುಲ್ದೀಪ್ ಯಾದವ್ 4 ವಿಕೆಟ್. ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ನಮ್ ಟೀಮ್ ಇಂಡಿಯಾ ಅಂತ. ಏನಾಗಲಿ ಒಟ್ ನಮ್ ಟೀಮ್ ಇಂಡಿಯಾ ಬಾಲಿಂಗ್ ಬ್ಯಾಟಿಂಗ್ ಒಟ್ ನಮ್ ಟೀಮ್ ಇಂಡಿಯಾ ಚಲೋ ಆಡ್ರಿ, ನಮ್ಗೆ ಅಷ್ಟ ಸಾಕ. ಚಲೋ ಆಡ್ಲಿಲ್ಲ ಒಂದ್ ಮಾತತ್ತೀವಿ, ಚಲೋ ಆಡಿದ್ರು ಹೋಗ್ಲಿತ್ತು ನಾವು. ದಿಸ್ ಇಸ್ ಅ ಫ್ಯಾನ್ ಅಂಡ್ ಒಂದ್ ಏನೋ ಕ್ರಿಯೇಟರ್ ಆಗಿ ನಾವು ಮುಗಿರೋ ಧರ್ಮ ಅದನ್ನ ನಾವು ಮಾಡ್ತಿರ್ತೀವಿ ಅಷ್ಟೇ. ಓಕೆ, ಇವತ್ತಿನ ಮ್ಯಾಚ್ ನಾಗ ಫಸ್ಟ್ ಆಫ್ ಆಲ್ ಇವತ್ತಿನ ಮ್ಯಾಚ್ ಒಂದು ಹಿಸ್ಟ್ರಿ ಆಯ್ತು. ಏನಪ್ಪಾ ಅಂದ್ರ ಸತತ 20 ಮ್ಯಾಚ್ ಗಳಿಂದ ಟಾಸ್ ಓದ್ತಾ ಇದೆ ನಮ್ ಟೀಮ್ ಇಂಡಿಯಾ. ಇವತ್ 21ನೇ ಮ್ಯಾಚ್ ಬಂದು ಟಾಸ್ ಗೆಲ್ತಾರ. ಹೆವಿ ಖುಷಿ ನಮ್ ಇಂಡಿಯಾ ಟೀಮ್ ಅಂತ ಹೇಳ್ತೀನಿ. ಏನು ಕುಣಿದಾಡೋದು, ಹರ್ಷಿತ್ ರಾಣಾ ಅವ್ರು ಏನ್ ಜಿಗಿದಾಡುದು, ನಮ್ KL ರಾಹುಲ್ ಅವ್ರು ಏನ್ ಖುಷಿ ಆಗುದು, ಮತ್ತ RCB ಸಿಂಗ್ ಅವ್ರಂದ್ರೆ ಶಾಕ್ ಆಗಿ ನೋಡಂತ. ನಾವು ಟಾಸ್ ಗೆದ್ದಿವತ್ತಂದ್ರು ಈ ಕಡೆ ಕಾಮೆಂಟ್ರಿ ಒಳಗ ಮುರಳಿ ಕಾರ್ತಿಕ್ ನಾ ಅದಂತ ಟಾಸ್ ಗೆದ್ರು, ನೀವು ಎಡಗೆಲ್ಲ ಟಾಸ್ಗೆ ಗೆದ್ದೊತ್ತಿಗೆ ಹೇಳ್ಬಿಟ್ರು. ಅದ್ರೊಳಗೆ ಇವತ್ತೇನು ಎಲ್ಲರೂ ಎಡಗೆಯನ್ನು ಬೈತಾರ, ಎಡಗೆ ಅಭಿಷೇಕನ ಹಂಗ ತಿಂಗತತೆ. ನಮ್ KL ರಾಹುಲ್ ಟಾಸ್ ಹರ್ಸಿದ್ ಯಾಕೆ ಎಡಗೆಲ್ಲ ಟಾಸ್ ಹರ್ಸಿರ್ಬತ್ತು, ಅದಕ್ಕೆ ಟಾಸ್ ಗೆದ್ದಿ ನಾವು. ಸೊ ವಿಚ್ ಇಸ್ ಭಾರಿ ಅಂತ ಹೇಳ್ಬೇಕು. ಮ್ಯಾಚ್ ಹಿಡಿಗಿದ ಮುಂಚೆ ಇನ್ ಮ್ಯಾಚ್ ನಡೆದಾದ್ಮೇಲೆ ಸೀದಾ ನಮ್ಮ ಇಂಡಿಯಾ ಟೀಮ್ನವರು ಈ ಸೀರೀಸ್ ನಾವ್ ಎಂದೂ ನಾವು ಫಸ್ಟ್ ಬಾಲಿಂಗ್ ಮಾಡಿಲ್ಲ, ಫಸ್ಟ್ ಬಾಲಿಂಗ್ ಮಾಡ್ತೀವಿ ಕೇಳ್ತಾರೋ. ದ ಗುಡ್ ಡಿಸಿಷನ್ ಅಂತ ಹೇಳ್ಬೇಕು ನಮ್ KL ರಾಹುಲ್ ಅವ್ರ ಅಂತ. ಲಾಸ್ಟ್ ಡ್ಯೂ ಬರ್ತದ ಗೊತ್ತಿತ್ತು, ಪಕ್ಕ ತಗೊಂಡ್ರು. ಇವತ್ತ ಅದ್ರೊಳಗ ಸೌತ್ ಆಫ್ರಿಕಾದವ್ರು ಫಸ್ಟ್ ಬ್ಯಾಟಿಂಗ್ ಬರ್ತಾರೋ. ಸೌತ್ ಆಫ್ರಿಕಾದವ್ರು ಫಸ್ಟ್ ಬ್ಯಾಟಿಂಗ್ ಬಂದ ಇವತ್ತ ಶಪಲ್ ಆಗೈತೆ ಅಂದ್ರೆ ಏನೋ ಆಡೆನ್ ಮ್ಯಾಕ್ನಮ್ 3 ನಂಬರ್ ಏನ್ ಬರ್ತಿರ್ತಾರ, ಅವ್ರು ಲೇಟ್ ಆಗಿ ಬರ್ತಾರ ಎಲ್ಲಕ್ಕಿಂತ. ಇವತ್ತು ಓಪನಿಂಗ್ ಯಾರು ಬರ್ತಾರೋ ಕ್ವಿಂಟನ್ ಡಿಕಾಕ್ ಅಂಡ್ ರಿಯಾನ್ ರಿಕಲ್ಟನ್. ಹೇಳ್ತೀನಿ, ಕ್ವಿಂಟನ್ ಡಿಕಾಕ್ ಅವ್ರು ಒಟ್ಟ ಇವತ್ತು ಇಂಡಿಯಾದವ್ರು ಬಾಲ್ಕೆಟ್ ಕಾಡಿದ್ರು. ಒಟ್ಟ ಹೇಳ್ಬೇಕಾರ 106 ರನ್ 89 ಬಾಲಿಗೆ 119 ಸ್ಟ್ರೈಕ್ ರೇಟ್ಲಿ ಹೆವಿ ಅಂದ್ರೆ ಒಂಥರ ಡೇಂಜರ್ಸ್ ಆಗಿದ್ರು ಇವ್ರು ನಮ್ ಪ್ರಸಿದ್ಧ ಕೃಷ್ಣ ಅವ್ರು ಭಾರಿ ಬೋರ್ಡ್ ಐತೆ, ಭಾರಿ ವಿಕೆಟ್ ದಾಗ ಬೋರ್ಡ್ ತೆಗದ. ಮತ್ ಇನ್ನೊಂದು ರಿಯಾನ್ ರಿಕಲ್ಟನ್ 1ನೇ ಓವರ್ನಾಗ ನಮ್ RCB ಸಿಂಗ್ ತೆಗದ ಬಿಟ್ರು ವಿಕೆಟ್. ನೆಕ್ಸ್ಟ್ ತೆಂಬಾ ಬೌಮಾ ಕ್ಯಾಪ್ಟನ್ ಇನ್ನಿಂಗ್ಸ್ ಇವ್ರ ಬಗ್ಗೆ ಏನ್ ಹೇಳಕ್ ಬಿಟ್ಟು ನಮ್ಗೆ ಪ್ರತಿ ಮ್ಯಾಚ್ ಅಂತ ಆಡ್ತಾರ. ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಮ್ಯಾಥ್ಯೂ ಬಿಡ್ಸ್ಗೆ ಪಕ್ಕ ಆಡ್ಲಿಲ್ಲ. 24 ರನ್ ಇಡೀ ಇನ್ನಿಂಗ್ಸ್ ನ ಬಾರಿ ಅದೇನಿಲ್ಲ, ಇಡೀ ಸೀರೀಸ್ ನ ಬಾರಿ ಆಡೋರು. ಬ್ರೇವಿಸ್ 29 ಬಾಲಿಗೆ 29 ಯಾರು ಪಕ್ಕ ಆಡಿಲ್ಲ. ಯಾರ ರಿಯಾನ್ ರಿಕಾರ್ಡ್ ಒಂದು ಈ ಯಾರಪ್ಪ ಕ್ವಿಂಟನ್ ಡಿಕಾಕ ಮತ್ತೆ ತೆಂಬಾ ಬೌಮಾ ಅವ್ರನ್ನ ಬಿಟ್ರೆ ಯಾರು ಸುದ್ದಾಡಿಲ್ಲ ಈ ಸೌತ್ ಆಫ್ರಿಕಾ ಟೀಮ್ ನಾಗ. ಅದಕ್ಕೆ ಈ ಟೀಮ್ ಅಂತ 270 ರನ್ ತೆಗಿತ್ತು. ಇನ್ನ 2.1 ಬಾಲ್ ಓವರ್ ಉಳಿದಿದ್ದು ಕಾಣಿಸತಿ. ಅಟ್ರಾಗ ಯಾವ್ದಾದ್ರು ನೆಕ್ಸ್ಟ್ ನಮ್ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಬರ್ತೈತಿ. ನಮ್ಗೆ ಗೊತ್ತಿತ್ತು 271 ರನ್ ಹೊಡಿದೈತಿ, ಆರಾಮ್ ಹೊಡಿತೀವಿ ಅನ್ನೋದು ಗೊತ್ತಿತ್ತು. ಅವ್ರಿ ನಮ್ ರೋಹಿತ್ ಶರ್ಮಾ ಅವ್ರು ಎಲ್ಲಿದ್ದ ಸಿಕ್ ತಗೊಂಡ್ಬಂದ್ರು ಗೊತ್ತಿಲ್ಲ. ಸಿಕ್ಕಂಗ್ ಮೂಲ್ಯಾಗ ಹೊಡೆದ್ 6 4 ಒಟ್ಟ ಅಂದ್ರ. ನಮ್ ಜೈಸ್ವಾಲ್ ಅವ್ರು ನೆಕ್ಸ್ಟ್ ಒಂದ್ 100 ಹೊಡೆದ್ರು. ನಮ್ ಕೊಹ್ಲಿ ಅವ್ರ ಅಂದ್ರೆ ರಣರೂಪ, ರೌದ್ರ ರೂಪ, ರಾಕ್ಷಸ ರೂಪ, ಶಿವತಾಂಡವ ಆಡಿರ್ತೇವೆ ಇಡೀ ಸ್ಟೇಡಿಯಂ ಪೂರ ಎಲ್ಲ. ಅದು ಏನ್ 50 ಆದ್ಮೇಲೆ ಬತ್ತು ರನ್ ದಬಾದಿಬ್ 40 ಸೈಪ್ ಏನ್ ಬಂದ್ರು ಗೇರ 1ನೇ ಗೇರ್ ಅಲ್ಲ 2ನೇ ಗೇರ್ ಅಲ್ಲ, ಸೀದಾ 5ನೇ ಗೇರ್ ಹಾಕಿ 30 ಸೀದಾ ಹೋತ. ಏನದು ಒಮ್ಮಿಗೆ 2 ಬಾಲಿಗೆ 10 ರನ್, 3ನೇ ಬಾಲ್ 16, 4ನೇ ಬಾಲ್ 20, ಒಟ್ಟ 4 ಬಾಲಿಗೆ 20 ರನ್. ಸಿಕ್ಸ್ ಬಿಡೋರು, 6 ಅಂತ ವಿರಾಟ್ ಕೊಹ್ಲಿ ಒಂದು ಸಿಟ್ಟಿಗೆ ಬಾರಿಸಿದ್ದ ನೋಡಿಲ್ಲ. ಏನ್ ಆ ಬಾಲ್ ಇವ್ರು ಗೌತಮ್ ಗಂಭೀರ್, ಅಜಿತ್ ಅಗರ್ಕರ್ ತಿಳ್ಕೊಂಡ್ ಹೊಡೆದ್ರು. ಏನ್ ಸೌತ್ ಆಫ್ರಿಕಾ ಕೋಚ್ ಇವ್ರಿಗೆ ಇಂಡಿಯಾ ಟೀಮ್ ಅಂದಿದ್ ನೋಡ ಪರ್ಸನಲ್ ತಗೊಂಡ್ ಸಿಟ್ಟಿಗೆ ಬಡದ್ರು ಗೊತ್ತಿಲ್ಲ. ಕರೆ ಪಕ್ಕ ಇನ್ನೊಂದ್ಸಲ ಇಂಡಿಯಾ ಟೀಮಿಗೆ ಏನ್ರ ಅನುಕಿತ ಮುಂಚೆ 1000 ಸಲ ಯೋಚನೆ ಮಾಡ್ಬೇಕು. ಯಾರಾದ್ರೂ ಇದೇ ಟೀಮ್ ಅಂತಿಲ್ಲ, ಇಡೀ ಜಗತ್ನಾಗ ಬರೀ ಯಾವ ಟೀಮ್ ಬೇಕಾದ್ರೂ ನಮ್ ಇಂಡಿಯಾ ಬಗ್ಗೆ ಮಾತಾಡ್ಬೇಕಾದ್ರೆ 1000 ಸಲ ಯೋಚನೆ ಮಾಡ್ಬೇಕು. ಆ ತರ ಉತ್ತರ ಕೊಟ್ಟು ನಮ್ ವಿರಾಟ್ ಕೊಹ್ಲಿ ಪಕ್ಕ ಅವ್ರ 15 ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ನಮ್ ವಿರಾಟ್ ಕೊಹ್ಲಿ ಅವ್ರದ್ದು. ಫಾಸ್ಟ್ ಆಡಿದ್ರು, ಮತ್ತೆ ಹೆವಿ ಫಾಸ್ಟ್ ಆಡಿದ್ರು. ಇವತ್ತ ನಾನ್ ನೋಡಿದ ಪ್ರಕಾರ ಅಂದ್ರೆ ಓಡಿಯೋದ ಹೆವಿ ಫಾಸ್ಟ್ ಆಡಿದ್ರು. ಇವತ್ತರ ಜೈಸ್ವಾಲ್ ಅವ್ರಂತ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಅವ್ರ ಜಾಗ ಒಂಥರ ಫಿಕ್ಸ್ ಮಾಡ್ಕೊಂಡಾರ ಹೇಳ್ಬೇಕು. ಇದಕ್ಕಾರ ಮೊದ್ಲು ಏನಾಕಿತ್ತು, ಶುಭ್ಮನ್ ಗಿಲ್ ಬಂದ್ರಂದ್ರ ಯಶಸ್ವಿ ಜೈಸ್ವಾಲ್ ತಗ್ಸಿದ್ರ. ಇನ್ಮೆ ಅಂತ ಹಂಗ್ ಮಾಡಕ್ ಬರಲ್ಲ, ಯಶಸ್ವಿ ಜೈಸ್ವಾಲ್ ಅವ್ರ ಜಾಗ ಫಿಕ್ಸ್ ಆತತೆ ಹೇಳ್ಬೇಕು ಇವತ್ತಿನ ಮ್ಯಾಚ್ ನಂತರ. ಸೊ ನೋಡಿ ಏನ್ ಮಾಡ್ತಾವ ಮುಂದಿನ ಇದ್ರ ಅಂತ ಗಿಲ್ ಬಂದ್ಮೇಲೆ ಅಂದ್ರ ಪಕ್ಕ ಅನ್ಕತಕ್ಕಂದ್ರು ಜಾಗ ಫಿಕ್ಸ್ ಜೈಸ್ವಾಲ್ ಅವ್ರದ್ದು. ಸೊ ನೋಡ್ ಇವತ್ತಂತೂ ಒನ್ ಆಫ್ ದಿ ಬೆಸ್ಟ್ ಡೇ ಇಂಡಿಯನ್ಸ್ ಫ್ಯಾನ್ಸ್ಗೆಲ್ಲ.
KL ರಾಹುಲ್ ಅವರು ಹೊಡೆದಿದ್ದಾಗಿರೋದು, ರೋಹಿತ್ ಶರ್ಮಾ ಆಡಿದ್ದಾಗಿರ್ಬೋದು, ಕೊಹ್ಲಿ ಅವ್ರು ಆಡಿದ್ದಾಗಿರ್ಬೋದು, ಜೈಸ್ವಾಲ್ ಅವ್ರು ಆಡಿದ್ದಾಗಿರ್ಬೋದು, ನಮ್ ಇಂಡಿಯಾ ಟೀಮ್ ಬಾಲಿಂಗ್ ಎಲ್ಲಾ ಕೂಡ್ಕೊಂಡ್ ಬರ್ತಿವತ್ತ. ಹಂಗ ನಮ್ ಟೀಮ್ ಇಡೋದ ಸೀರೀಸ್ ಗೆದ್ರು. ಇಟ್ ಈಸ್ 2-1 ಸೀರೀಸ್ ಆತು. ನಮ್ ಇಂಡಿಯಾ ಟೀಮ್ ಸೀರೀಸ್ ಗೆದ್ವಿ ODI ಒಳಗ. ಸೊ ನಿಮ್ಗೆ ಅನಿಸ್ತು ಈ ಸೀರೀಸ್ ಗೆದ್ದಿತ್ತು? ವಿಡಿಯೋ ತಗೋ ಕಾಮೆಂಟ್ ಮಾಡ್ರಿ. ಹಂಗೆ ಸೀರೀಸ್ ಒಳಗೆ ಯಾವ ನಿಮಗೆ ಬೆಸ್ಟ್ ಮೂಮೆಂಟ್ ಅನ್ಸ್ತು ಅದು ವಿಡಿಯೋ ತಗೋ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಹಂಗ ಇವತ್ತಿನ ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರ ಬಗ್ಗೆ ವಿಡಿಯೋ ತಗೋ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಸಬ್ಸ್ಕ್ರೈಬ್ ಮಾಡ್ಕೊ ಮತ್ತೆ ಹಾ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಎಲ್ರಿಗೂ ನಮಸ್ಕಾರ.